ಸುಮಾರು ದಿನ ಆಗಿತ್ತು ನಾನು ಲಾಗ್ಸ್ ಮಾಡಿರಲಿಲ್ಲ. ಆದರೆ ಇನ್ನೊಂದು ಖುಷಿ ಏನಪ್ಪ ಅಂದರೆ ಅಮ್ಮ ಗುಡ್ಡದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪ್ರತಿ ಸಲ ಗುಡ್ಡ ಹತ್ತುವಾಗ ಅಮ್ಮಗೆ ಏನಾದರೂ ಹರಕೆ ಅಂದ್ಕೊಂಡಿರ್ತೀನಲ್ವ, ಅರಿಶಿನ ಕುಂಕುಮ ಹಚ್ತೀನಿ ಅಂತ, ಆಗ ನನಗೆ ಸುಸ್ತೇ ಆಗಲ್ಲ ಗೈಸ್. ಆದರೆ ಇವತ್ತು ನೋಡಿ ನಾರ್ಮಲಾಗೇ ಹೋಗ್ತಾ ಇದ್ದೀನಿ, ಆದರೂ ತುಂಬ ಸುಸ್ತಾಗ್ತಾ ಇದೆ. ಹಾಯ್ ಹೇಳಿ ಪೃಥ್ವಿ, ಸುಮಾರು ದಿನ ಆಗಿತ್ತು ನಾನು ಲಾಗ್ಸ್ ಮಾಡಿ. ನಾವು ನೋಡಿ ಆ ಕಡೆ ದಾರಿ ಇದೆ, ಈ ಕಡೆ ಹತ್ತಾ ಇದ್ದೀವಿ. ಆನೆ ಹೊಂಡದ ಹತ್ರ ಹೋಗ್ಬೇಕಲ್ವಾ, ಹಾಗಾಗಿ ಇವತ್ತು ಜನ ಇರಲ್ಲ ಅಂದ್ಕೊಂಡಿದ್ದೆ ನೋಡ್ಬಿಡ್ತೀವಿ. ನಿನ್ನೆ ಹುಣ್ಣಿಮೆ ಆಗಿತ್ತಿಲ್ಲ, ಆದ್ರೂ ವಾರ ಅಲ್ವಾ, ಮಂಗಳವಾರ ಎಷ್ಟೊಂದು ಜನ ಇದ್ದಾರೆ. ನಾವು ಪ್ರತಿ ಸಲನೂ ಅಷ್ಟೇ, ಫಸ್ಟ್ ಆನೆ ಹೊಂಡದ ಹತ್ರ ಬಂದುಬಿಟ್ಟು ಮುಖ ತೊಳ್ಕೊಂಡು ಸ್ವಲ್ಪ ತಲೆಗೆ ನೀರು ಹಾಕ್ಕೊಂಡು ತಂದಿರೋ ನೈವೇದ್ಯ ಪಡ್ಲಿಗೆ ಇಟ್ಟು ಪೂಜೆ ಮಾಡಿಕೊಂಡು ನಂತರ ಗುಡ್ಡ ಹತ್ತೀವಿ. ಇವತ್ತು ಸಡನ್ನಾಗಿ ಬಂದಿದ್ದು, ನಾನು ನೈವೇದ್ಯ ಮಾಡ್ಕೊಂಬಂದಿಲ್ಲ. ಅಮ್ಮಗೆ ಮೊಸರನ್ನ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಪ್ರತಿ ಸಲನೂ ನಾನು ಮೊಸರನ್ನ ಬುತ್ತಿ ಮಾಡಿಕೊಂಡೇ ಬರ್ತಾ ಇದ್ದಿದ್ದು. ಈ ಸಲ ಬರೋ ಪ್ಲ್ಯಾನೇ ಇರಲಿಲ್ಲ, ಸಡನ್ನಾಗಿ ಹೋಗ್ಬೇಕು ಅಂದ್ಕೊಂಡು ಹಾಗೇ ಬಂದ್ವಿ, ಹಾಗಾಗಿ ಮಾಡ್ಕೊಳೋದಕ್ಕಾಗಲಿಲ್ಲ. ನಾವು ಪ್ರತಿ ಸಲನೂ ಹುಣ್ಣಿಮೆಗೆ ಬರ್ತಾ ಇದ್ದಿದ್ದು, ಈ ಸಲ ಹುಣ್ಣಿಮೆಗೆ ಬರೋಕ್ಕಾಗಿರಲಿಲ್ಲ. ಇವತ್ತು ಲೇಟಾಗಿ ಕೂಡ ಬಂದಿದ್ದೀವಿ. ಇವತ್ತು ಜನ ಇರಲ್ಲ ಅಂದ್ಕೊಂಡ್ವಿ, ನಿನ್ನೆ ಹುಣ್ಣಿಮೆ ಆಗಿರುತ್ತಲ್ವ, ಕಮ್ಮಿ ಇರುತ್ತೆ, ದರ್ಶನ ಚೆನ್ನಾಗಿ ಮಾಡಬೇಕು. ನಾವು ಪ್ರತಿ ಸಲ ಬರುವಾಗ ದರ್ಶನ ತುಂಬ ಚೆನ್ನಾಗಿ ಮಾಡ್ಕೊಂಬರ್ಬೇಕು ಅಂದ್ಕೊಂಡೇ ಬಂದಿರ್ತೀವಿ. ಆದರೆ ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಗಡಿ ಬಿಡಿ ಆಗಿಬಿಡುತ್ತೆ. ಪೂಜೆ ಐಟಮ್ ಎಲ್ಲ ಕೆಳಗಡೆನೇ ತೊಗೊಂಡ್ವಿ. ನಾವು ಲಾಗ್ಸ್ ಮಾಡ್ಕೋಬೇಕನ್ನೋ ಐಡಿಯಾನೇ ಇರಲಿಲ್ಲಲ್ವ, ಹಾಗಾಗಿ ಸ್ವಲ್ಪ ಮೇಲೆ ಬಂದು ಸ್ಟಾರ್ಟ್ ಮಾಡಿದ್ನಲ್ವ, ಹಾಗಾಗಿ ಕೆಳಗಡೆನೇ ತೊಗೊಂಡಿದ್ವಿ ನಾವು. ಹಣ್ಣುಕಾಯಿ ಎಲ್ಲ ಏನೋ ಒಂಥರ ಪಾಸಿಟಿವ್ ಅನಿಸುತ್ತೆ ಅಮ್ಮನ ಹತ್ರ ಬಂದಮೇಲೆ. ನಾನು ಪ್ರತಿ ಸಲನೂ ನನಗೇನಾದರೂ ಬೇಜಾರಾದಾಗ, ತುಂಬ ಫೀಲ್ ಆದಾಗ, ತುಂಬ ಸಲ ಅಂದ್ಕೊಂಡ ತಕ್ಷಣ ಬರೋದಕ್ಕಾಗಲ್ಲ. ಈ ಸಲ ಇನ್ನು ಅಂದ್ಕೊಳ್ತಾ ಇದ್ವಿ, ಹಾಗೆ ಬಂದುಬಿಟ್ವಿ ಹೊರಟು. ಅದೇ ಖುಷಿ. ಯಾಕಪ್ಪ ಅಂತಂದರೆ ಕೆಲವೊಂದು ಸಲ ನಾವು ಅಂದ್ಕೊಂಡಿರ್ತೀವಿ ಹೋಗಬೇಕು ಅಂತ, ಹಾಗೆ ಬರೋದಕ್ಕಾಗೋದೇ ಇಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತಲ್ವ, ಹಾಗಾಗಿ ಈ ಸಲ ಅದೇ ಅಮ್ಮ ಕರ್ಸ್ಕೋಬೇಕಂದ್ರೆ ಹೇಗೆ ಬೇಕಾದರೂ ಕರ್ಸ್ಕೊಂಡು ಬಿಡ್ತಾರೆ ಅನ್ನೋದಕ್ಕೆ ಈ ಸಲ ನನಗೆ ಆ ಥರ ಅನ್ನಿಸ್ತು. ತುಂಬ ಖುಷಿ ಆಯಿತು. ನಮಗೆ ಪ್ರತಿ ಸಲನೂ ಅಮ್ಮನ ದರ್ಶನ ತುಂಬ ಚೆನ್ನಾಗಾಗುತ್ತೆ. ಅಷ್ಟು ಸಮೀಪ ಕೂತ್ಕೊಂಡು ಅಮ್ಮನ ನೋಡ್ತಾ ಇದ್ದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅಲ್ಲಿ ಒಳಗಡೆ ಏನು ಮಾಡಬೇಕಂತನೂ ಗೊತ್ತಾಗಲ್ಲ, ಅಷ್ಟೊಂದು ಗಡಿ ಬಿಡಿ ಆಗುತ್ತೆ. ನಾನು ಪ್ರತಿ ಸಲನೂ ವೀಡಿಯೋ ಮಾಡ್ಕೋಬೇಕು ಅಂದ್ಕೊತೀನಿ, ಒಳಗಡೆ ಹೋದಾಗ ವೀಡಿಯೋ ಮಾಡ್ಕೊಳಕ್ಕೆ ಆಗಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಅವರಿಗೆ ಅವ್ರ ಮದುಮಕ್ಕಳು ಬಂದ್ರಲ್ಲ, ಅಲ್ಲಿ ಗಡಿ ಬಿಡಿ ಅಂತ ಅದರಲ್ಲಿ ಹಾಕೋ, ಅಲ್ಲಿ ಇದಕ್ಕೆ ಗಾಡಿಗೆ ಹಾಕುವಂತೆ. ಇರ್ಲಿ ಬಿಡಿ, ಇಷ್ಟ ಇಲ್ಲ ನೋಡಿ. ಹಾಯ್ ಮಾಡು, ಹಾಯ್ ಹಾಯ್ ಮಾಡು, ಹಾಯ್. ಅದನ್ನ ನೋಡಿ ಬಂದಿದ್ದಾ? ಹಾಂ, ಬರ್ತೀಯ ನನ್ನ ಜೊತೆ? ಬರ್ತೀಯ ನನ್ನ ಜೊತೆ? ಊರಿಗೆ ಹೋಗೋಣ, ಹಾಯ್ ಮಾಡ್ಕೊಂತ ಇರಂತೆ. ಅದು ನಾನು ನೋಡಲೇ ಇಲ್ಲ ಪಾಪ, ಸಮೀಪ ಬಂದಿದೆ ಅದು ಪುಟಾಣಿ. ಬಾಳೆಹಣ್ಣು ಕೊಡೋಣ. ಹೈ, ಯಾರಮ್ಮ ಅವರು?
ಗಂಟು ಹಾಕ್ಬಿಟ್ಟಿಯಾ? ಇಲ್ಲ ನೀನೇ ತಿನ್ನು. ಕ್ಯಾಮ್ರಾ ಆನ್ ಮಾಡಿದ್ರೆ ಬಾಯ್ ಹೇಳಲ್ಲ, ಆಮೇಲೆ ಬಾಯ್ ಬಾಯ್ ಮಾಡು, ಬಾಯ್ ಮಾಡಿ ಶಿವಾನಿ, ಬಾಯ್ ಅಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಕೆಳಗಡೆ ಹೊರಟ್ವಿ. ನಾವು ಬಂದಾಗೆಲ್ಲ ಪ್ರಸಾದ ಸಿಗ್ತಾ ಇತ್ತು. ಈ ಸಲ ಪ್ರಸಾದ ಸಿಗುತ್ತಾ ಅನ್ನೋ ಡೌಟ್ ಇದೆ, ಹೋಗಿ ನೋಡಬೇಕು. ಯಾಕಂದರೆ ತುಂಬ ಲೇಟ್ ಆಗಿದೆ. ಹಾಗೆ ಒಂದು ರೀಲ್ಸ್ ಮಾಡ್ಕೊಂಡ್ವಿ. ಪ್ರಸಾದ ಇರಲಿಲ್ಲ, ಹಾಗಾಗಿ ಸೀದಾ ಕೆಳಗಡೆ ಪರಶುರಾಮ್ ಗುಡಿಗೆ ಬಂದ್ವಿ. ಅಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ದಾವಣಗೆರೆ ಕಡೆ ಹೊರಟ್ವಿ. ಮಳೆ ಬರ ಆಗಿದೆ. ಮಳೆಗೆ ಸಿಗ್ತೀವಿ ಅಂದ್ಕೊಂಡಿದ್ದೀವಿ. ಮಳೆ ಸ್ಟಾರ್ಟ್ ಆಯಿತು. ಸುಮಾರು ಹೊತ್ತು ಗಿಡದ ಹತ್ರ ನಿಂತ್ಕೊಂಡು ಸೀದಾ ಮನೆಗೆ ಬಂದ್ವಿ. ಹಾಯ್ ಗಾಯ್ಸ್, ಸುಮಾರು ದಿನ ಆಗಿತ್ತು ನಾನು ಲಾಕ್ಸ್ ಮಾಡಿರಲಿಲ್ಲ. ಯಾಕಪ್ಪ ಅಂದರೆ ನಾನು ದಾವಣಗೆರೆಯಲ್ಲಿ ಇರಲಿಲ್ಲ. ಹಾಗಾಗಿ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮನೇಲಿ ತುಂಬ ಪ್ರಾಬ್ಲಮ್ಸ್ ಇತ್ತು, ಹಾಗಾಗಿ ನಾನು ಲಾಕ್ಸ್ ಮಾಡಿರಲಿಲ್ಲ. ಈಗ ದಾವಣಗೆರೆಗೆ ಬಂದಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ. ತುಂಬ ಜನ ಮನೆ ಚೇಂಜ್ ಮಾಡಿದ್ರಕ್ಕ, ಮನೆ ಚೇಂಜ್ ಮಾಡಿದ್ರ ಅಂತ ತುಂಬ ಜನ ಮೆಸೇಜ್ ಹಾಕಿದ್ರಿ. ಮನೆ ಚೇಂಜ್ ಮಾಡಿಲ್ಲ, ಊರೇ ಚೇಂಜ್ ಮಾಡಿದ್ವಿ. ಅಂದರೆ ಶಾಶ್ವಳ್ಳಿಯಲ್ಲಿದ್ವಿ, ನಮ್ಮ ಪೃಥ್ವಿ ಊರಲ್ಲಿದ್ವಿ. ದಾವಣಗೆರೆಗೆ ಬಂದು ಒಂದು 3 ಡೇಸ್ ಆಯಿತು. ಅಂದರೆ ನಿನ್ನೆ ಹೋಗಬೇಕಿತ್ತು ಹುಣ್ಣಿಮೆಗೆ ಹೋಗೋಕ್ಕಾಗಿರಲಿಲ್ಲ, ಸ್ವಲ್ಪ ಪ್ರಾಬ್ಲಮಿಂದ. ಈಗ ಸಡನ್ನಾಗಿ ಬೆಳಿಗ್ಗೆ ಹೋಗ್ಬೇಕನ್ಕೊಂಡು ಹಾಗೆ ಹೊರಟು ಹಂಗೆ ಹೋಗಿಬಿಟ್ವಿ. ಹಾಗಾಗಿ ಗುಡ್ಡಲ್ಲೇ ಲಾಕ್ ಸ್ಟಾರ್ಟ್ ಮಾಡೋಣ, ಸುಮಾರು ದಿನ ಸ್ಟಾಪ್ ಆಗಿತ್ತಲ್ವ ಅಂದ್ಕೊಂಡು ಅಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಮುಂಚೆ ಯಾವ ಥರ ಸಪೋರ್ಟ್ ಮಾಡ್ತೀರಾ ಈಗೂ ಅದೇ ಥರ ಸಪೋರ್ಟ್ ಮಾಡಿ. ಇನ್ಮೇಲೆ ಕಂಟಿನ್ಯೂ ಲಾಕ್ಸ್ ಮಾಡ್ತೀನಿ. ಎಲ್ಲರಿಗೂ ನನ್ನ ಕಡೆಯಿಂದ ಸಾರಿ. ತುಂಬ ಜನ ಮೆಸೇಜ್. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಅಕ್ಕ ಫೋನ್ ಮಾಡಿದರು ನನಗೆ ಯೂಟ್ಯೂಬಿಂದ. ಯಾಕಕ್ಕ ಲಾಕ್ಸ್ ಮಾಡ್ತಿಲ್ಲ ಏನಿಲ್ಲ ಅಂತ ನಂಬರ್ ಕೇಳಿದ್ರಲ್ವ, ಹಾಗಾಗಿ ನಾನು ರಿಟರ್ನ್ ಕಾಲ್ ಮಾಡೋಕ್ಕೂ ಆಗಲಿಲ್ಲ. ಸ್ವಲ್ಪ ತುಂಬ ಪ್ರಾಬ್ಲಮಲ್ಲಿದ್ದೆ, ಹಾಗಾಗಿ ಏನು ಅನ್ಕೋಬೇಡಿ, ಸಾರಿ. ಅದು ಮತ್ತೆ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಮಾಡೋಕ್ಕಾಗಲಿಲ್ಲ. ಖಂಡಿತ ಫೋನ್ ಮಾಡ್ತೀನಿ ಅಕ್ಕ, ದಾವಣಗೆರೆಗೆ ಬಂದಿದ್ದೀನಿ, ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಓಕೆ ಗೈಸ್, ಮುಂಚೆ ಯಾವ ಥರ ಸಪೋರ್ಟ್ ಮಾಡ್ತಿದ್ರೆ ಈಗೂ ಅದೇ ರೀತಿ ಸಪೋರ್ಟ್ ಮಾಡಿ. ದಾವಣಗೆರೆಗೆ ಬಂದಿದ್ದೀನಿ, ಖಂಡಿತ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ.